ಆತ್ಮೀಯರೇ, ಜೀವನವೆನ್ನುವುದು ಸೋಲು ಗೆಲುವಿನ ಆಟವಾಗಿದೆ. ಗೆಲುವು ಎನ್ನುವುದು ನಮ್ಮ ನೆರಳಿನ ಹಾಗೆ. ಅದನ್ನು ಹಿಡಿಯಲು ಪ್ರಯತ್ನಿಸಬಾರದು. ನಿನ್ನ ಹಾದಿಯಲ್ಲಿ ನೀ ನಡೆದಾಗ ಮಾತ್ರ ನಿನ್ನ ಪ್ರಯತ್ನವನ್ನು ನಿಲ್ಲಿಸದೆ, ಯಾವುದೇ ಭರವಸೆಗಳನ್ನು ಕಳೆದುಕೊಳ್ಳದೆ, ತಾಳ್ಮೆ ಸಹನೆಗಳನ್ನು ಅಳವಡಿಸಿಕೊಂಡು ಸತತ ಪರಿಶ್ರಮವಿದ್ದಾಗ ಮಾತ್ರ ಸಾಧನೆ ನಿನ್ನದಾಗುತ್ತದೆ. ಏಳಿ ಎದ್ದೇಳಿ ಮತ್ತು ಗುರಿ ತಲುಪುವವರೆಗೂ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ನಮ್ಮ ಗುರಿಯ ಕಡೆಗೆ ನಮ್ಮ ಪ್ರಯತ್ನ ನಿರ್ದಿಷ್ಟವಾಗಿರಬೇಕು. ಅಂದಾಗ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ. ಆಗಿ ಹೋಗಿರುವುದನ್ನು ಸರಿಪಡಿಸಲು ಯತ್ನಿಸಬೇಡಿ, ಅದು ಅಸಾಧ್ಯವಾದುದು. ಏಕೆಂದರೆ ಕಳೆದು ಹೋದ ಸಂದರ್ಭವಾಗಲಿ ಸಮಯವಾಗಲಿ ಮತ್ತೆ ಹಿಂದಿರುಗಲು ಸಾಧ್ಯವಿಲ್ಲ. ಮುಂದೆ ನಡೆಯಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಆಲೋಚಿಸಿ ಮುಂದೆ ನಡೆದರೆ ಅದು ಸಾಧ್ಯವಾಗುತ್ತದೆ. ಪೆಟ್ಟು ತಿಂದ ಕಲ್ಲು ವಿಗ್ರಹವಾಗುವಂತೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ 1000 ನೋವಿನ ಕಥೆಗಳಿರುತ್ತವೆ. ಹಾಗೆಯೇ ನೋವಿನ ಕ್ಷಣಗಳಿಗೂ ಯಶಸ್ವಿ ಅಂತ್ಯವಿರುತ್ತದೆ. ನಿನ್ನ ಮೇಲೆ ನಿನಗೆ ನಂಬಿಕೆ ವಿಶ್ವಾಸವಿದ್ದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಬೇಡಿ. ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನು ಯಶಸ್ವಿಯಾಗಿಸಲು ಸಾರ್ಥಕಗೊಳಿಸಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ನನ್ನಿಂದ ಸಾಧ್ಯವಿಲ್ಲ ಎಂಬ ಮಾತನ್ನು ಬದಿಗಿಟ್ಟು ನನ್ನಿಂದ ಎಲ್ಲವೂ ಸಾಧ್ಯ ಎಂಬ ಆತ್ಮವಿಶ್ವಾಸವಿದ್ದರೆ ಯಶಸ್ವಿ ಜೀವನ ನಿಮ್ಮದಾಗಬಹುದು. ಪ್ರತಿದಿನವೂ ಹೊಸತಾಗಿದೆ. ಹಿಂದಿನದೆಲ್ಲವನ್ನ ಮರೆತು ಹೊಸತಾಗಿ ಕೆಲಸವನ್ನ ಪ್ರಾರಂಭಿಸಿ. ನಿಮ್ಮ ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ, ಏಕೆಂದರೆ ಕಳೆದು ಹೋದ ಸಮಯ ಮತ್ತೆ ಹಿಂದಿರುಗುವುದಿಲ್ಲ.